ಮಹಿಳೆಯರು ಈ ದೇಶದ ಆಸ್ತಿ ಮತ್ತು ಶಕ್ತಿ. ಅರಸೀಕೆರೆ ನಗರಸಭೆ ಅಧ್ಯಕ್ಷ ಎಂ ಶಮೀವುಲ್ಲಾ. ಕೇಂದ್ರ ಸರ್ಕಾರದ ಅಮೃತ ಮಿತ್ರ 2.0 ಕಾರ್ಯಕ್ರಮದ ಅಡಿಯಲ್ಲಿ ಮಹಿಳೆಯರು ತಮ್ಮ ಕುಟುಂಬದ ತಾಯಿಯ ಹೆಸರಿನಲ್ಲಿ ಒಂದು ಸಸಿಯನ್ನು ಪಾಲನೆ ಪೋಷಣೆ ಮಾಡಿ ದೇಶದ ಪರಿಸರವನ್ನು ಕಾಪಾಡುವಂತೆ ಈ ಕಾರ್ಯಕ್ರಮ ಜಾರಿಗೆ ತಂದಿರುವುದು ಸಂತೋಷದ ವಿಚಾರವಾಗಿದೆ. ಸರ್ಕಾರಗಳು ಇದುವರೆಗೂ ಸಹ ಸಸಿಗಳನ್ನು ನೆಟ್ಟು ಪಾಲನೆ ಪೋಷಣೆ ಮಾಡಿ ಪರಿಸರಕ್ಕಾಗಿ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದರೂ ಸಹ ಅವುಗಳು ಸಾಕಷ್ಟು ಮಟ್ಟಿಗೆ ಯಶಸ್ವಿಯಾಗದೇ ಇರುವುದು ನೋವಿನ ಸಂಗತಿ. ಆದ್ದರಿಂದ ಸರ್ಕಾರ ಸ್ಥಳೀಯ ಸಂಸ್ಥೆ ಅಂದರೆ ನಗರಸಭೆ ವ್ಯಾಪ್ತಿಗಳಲ್ಲಿನ ಮಹಿಳೆಯರಿಂದ ತಮ್ಮ ತಾಯಿ ಹೆಸರಿನ ಸಸಿ ನೆಡೆಯುವ ಕಾರ್ಯಕ್ರಮವನ್ನು ಜಾರಿಗೊಳಿಸುವುದು ಯಶಸ್ವಿಯಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ 5,000 ಸಸಿಗಳನ್ನು ಮಹಿಳೆಯರಿಂದಲೇ ನೆಡೆಸಿ ಇದಕ್ಕೆ ಪಾಲನೆ ಪೋಷಣೆ ಮಾಡಿ ಪರಿಸರ ಸಂರಕ್ಷಣೆಗೆ ಮುಂದಾಗುವಂತೆ ನಗರಸಭೆಯ ಅಧ್ಯಕ್ಷರಾದ ಎಂ ಶಮೀವುಲ್ಲಾ ಕರೆ ನೀಡಿದರು. ಅರಸೀಕೆರೆ ನಗರ ವ್ಯಾಪ್ತಿಯಲ್ಲಿ ಜೇನುಕಲ್ ಬೆಟ್ಟದ ರಸ್ತೆಯಲ್ಲಿರುವ ನಗರಸಭೆಯ ನೀರು ಶುದ್ಧೀಕರಣ ಘಟಕದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಇಂದು 200 ವಿವಿಧ ಜಾತಿಯ ಸಸಿಗಳನ್ನು ವಿತರಿಸಿ ಮಹಿಳೆಯರು ಈ ದೇಶದ ಆಸ್ತಿ ಮತ್ತು ಶಕ್ತಿ. ಸರ್ಕಾರಗಳು ಮಹಿಳೆಯರ ಸ್ವಸಹಾಯ ಸಂಘಗಳು ಮತ್ತು ಸ್ತ್ರೀ ಶಕ್ತಿ ಸಂಘಗಳ ಮೂಲಕ ಹಲವಾರು ಯೋಜನೆಗಳನ್ನು ಹಮ್ಮಿಕೊಳ್ಳುತ್ತಾ ಬರುತ್ತಿದ್ದು, ಇದರಲ್ಲೂ ಸಾಕಷ್ಟು ಕಾರ್ಯಕ್ರಮಗಳು ಇದಕ್ಕೆ ಸ್ಪಷ್ಟ ಉದಾಹರಣೆ ಎಂದರೆ ಅರಸೀಕೆರೆಯಲ್ಲಿ ಹಾಲಿ 2 ಉದ್ಯಾನವನಗಳನ್ನು ಸರ್ಕಾರದ ಆದೇಶದಂತೆ ಸ್ವಸಹಾಯ ಸಂಘಗಳಿಗೆ ನೀಡಲಾಗಿದ್ದು, ಆ ಉದ್ಯಾನವನಗಳ ಮೇಲ್ವಿಚಾರಣೆ ಬಹಳ ಅಚ್ಚುಕಟ್ಟಾಗಿ ನಡೆಯುತ್ತಿದೆ. ಇದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ ಎಂದರು. ಪರಿಸರ ಹಾಳಾಗುತ್ತಾ ಬರುತ್ತಿದ್ದು, ಹಿಂದೆ ಮನೆಗೊಂದು ಕಾಡಿಗೊಂದು ವನ ಎಂಬ ವಚನಗಳಿದ್ದು, ಈಗ ಸರ್ಕಾರ ಜಾರಿಗೆ ತಂದಿರುವ ಕುಟುಂಬದ ಯಜಮಾನಿ ಅಂದರೆ ತಾಯಿ ಹೆಸರಿನಲ್ಲಿ ಒಂದು ಸಸಿಯನ್ನು ನೆಡುವುದು, ಅದನ್ನು ನೆಟ್ಟು ಪಾಲನೆ ಪೋಷಣೆ ಮಾಡಿ ತಾಯಿಯನ್ನು ಹೇಗೆ ಕಾಪಾಡಿಕೊಳ್ಳುತ್ತೇವೆ ಹಾಗೆ ಸಸಿಯನ್ನು ಬೆಳೆಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯವಾಗಿದೆ. ನಗರಸಭೆ ಅಧ್ಯಕ್ಷರಾದ ಶಮೀವುಲ್ಲಾ ಹೇಳಿದರು ಎಂದರು. ಪ್ರಭಾರ ಪೌರಾಯುಕ್ತರು ಮತ್ತು ಎಇಇ ಸುನೀಲ್ ಕುಮಾರ್, ಕಂದಾಯ ಅಧಿಕಾರಿ ಮಂಜುನಾಥ್, ಸಮುದಾಯ ಸಂಘಟನಾಧಿಕಾರಿಗಳಾದ ರಾಜಶೇಖರ್, ಸಿಆರ್ಪಿ ವನಜಾಕ್ಷಿ, ನಗರಸಭೆ ಉಪಾಧ್ಯಕ್ಷರಾದ ಮನೋಹರ್ ಮೇಸ್ತ್ರಿ, ನಗರಸಭೆ ಸದಸ್ಯರಾದ ದರ್ಶನ್ ಮತ್ತು 4 ಸ್ವಸಹಾಯ ಸಂಘಗಳ ಗುಂಪಿನ ಮಹಿಳೆಯರು ಉಪಸ್ಥಿತರಿದ್ದರು. ಪರಿಸರ ಬಗ್ಗೆ ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ, ಜೊತೆನೇ ದೇಶದ ಪರಿಸರವನ್ನು ಉಳಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತು ಇದೆಲ್ಲ ಬರ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪೌರಾಯುಕ್ತರು, ನಮ್ಮ ಉಪಾಧ್ಯಕ್ಷರು, ಸದಸ್ಯರು, ನಮ್ಮ ಈ ಸಂಬಂಧಪಟ್ಟ ಇಲಾಖೆ, ನಮ್ಮ ಆರು ಸೇರಿದಂತೆ ಎಲ್ಲ ನಮ್ಮ ಮಾತಾಡ್ತಾರೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ಯಾಕೆ ಸಣ್ಣ ಹಂತದಲ್ಲಿ ಇವತ್ತು ಯಾಕೆ ತಗೊಂಡೋಗ್ತಾ ಇದ್ದಾರೆ ಅಂದರೆ, ಇವತ್ತು ದೇಶದಲ್ಲಿ ಯಾಕೆ ಮಹಿಳೆಯರಿಗೆ ಜವಾಬ್ದಾರಿ ಕೊಡ್ತಾರೆ, ಅವರು ಮಾಡೋಂಥ ಕೆಲಸ ಕಾರ್ಯವನ್ನು ಶಿಸ್ತು. ಯಾಕಂದರೆ ಉದಾಹರಣೆಗೆ ಈ ಹಿಂದೆ ಒಂದು ಅರಸೀಕೆರೆ ನಗರದಲ್ಲಿ 2 ಪಾರ್ಕ್ ಮೇಂಟೈನ್ ಮಾಡೋಕ್ಕೆ ಮಹಿಳೆಯರು ಕೊಟ್ಟಿದ್ದೀವಿ. ಇವತ್ತು ಎಷ್ಟು ಕಾಳಜಿಯಿಂದ ಇವತ್ತು ಮಾಡ್ತೇವೆ ಅಂದರೆ ಅದು ನಾವು ಅಲ್ಲಿ ಕಣ್ಣಲ್ಲಿ ನೋಡಿ ತಿಳ್ಕೊಂಡಿದ್ದೀವಿ. ಯಾಕಂದರೆ ಇವತ್ತು ಪರಿಸರದ ಬಗ್ಗೆ ಅವರ ಇರುವಂಥ ಕಾಳಜಿ ಮತ್ತು ಹೆಣ್ಣು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಕೊಟ್ಟಂಥ ಒಂದು ಉದಾಹರಣೆ. ಯಾಕಂದರೆ ಈ ಪರಿಸರ ಉಳಿಸೋಕ್ಕಾಗಲಿ ಮನೆಯ ಒಂದು ಸರಿಯಾದಾಗಿ ತಗೋಬೇಕು ಅನ್ನೋದ್ರೆ ಪ್ರತಿಯೊಂದು ಹಂತದಲ್ಲೂ ಮಹಿಳೆಯ ಒಂದು ಮುಖ್ಯ ಪಾತ್ರ. ಒಂದು ತಾಯಿ ಹೆಂಗೆ ಮಗುಗೆ ಪಾಲನೆ ಪೋಷಣೆ ಮಾಡುತ್ತೆ, ಆ ಥರ ಈ ಪರಿಸರದ ಬಗ್ಗೆ ಗಿಡ ನೆಟ್ಟಿ ಇವತ್ತು ಆ ಗಿಡಕ್ಕೆ ಇವತ್ತು ನಾನು ಬೆಳೆಸಬೇಕು ಅಂತ ಮನಸ್ಸು ಮಾಡಿದ್ರೆ ಆ ತಾಯಿ ಬೆಳೆಸುತ್ತೆ. ಇದು ಅವರಲ್ಲಿ ಒಂದು ಕಾಳಜಿ. ಇದು ಯಾಕೆ ಸರ್ಕಾರ ಇವತ್ತು ಎಲ್ಲ ಕೆಲವು ಪರಿಸರದ ಬಗ್ಗೆ, ನೀರಿನ ಮಿತ ಬೆಳೆಸೋ ಬಗ್ಗೆ ಎಲ್ಲ ಮಹಿಳೆಯರಿಗೆ ಕೊಡುತ್ತೆ ಜವಾಬ್ದಾರಿ ಅಂತ ಹೇಳಿದ್ರೆ, ಅವರ ತಗೊಳ್ಳಂಥ ಜವಾಬ್ದಾರಿ ಆ ಕೆಲಸ ಮಾಡುತ್ತೆ ಅಂತ ನೋಡಿ. ಇವತ್ತು ನಮ್ಮ ನಗರಸಭೆಯ ಒಂದು ಕಾರ್ಯಕ್ರಮ ಇವತ್ತು 25-50 ಹೆಣ್ಮಕ್ಳು ಇವತ್ತು ಒಂದು ಸಾಂಕೇತಿಕವಾಗಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಇದೇ ಜಾಗದಲ್ಲಿ ಗಂಡಸರಿಗೆ ಹಿಡಿಯೋಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ 100 ಕೆಲಸಗಳ ಜೊತೆಲಿ ಇರ್ತಾರೆ. ಅವ್ರದ್ದು ಆದಂಥ ಜವಾಬ್ದಾರಿಗಳು ಇರ್ತವೆ. ಅವ್ರ ಜವಾಬ್ದಾರಿ ಕೆಲಸಗಳು ಮಾಡಬೇಕಾಗ್ತದೆ. ಅದ್ರ ಜೊತೆಲಿ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಜವಾಬ್ದಾರಿ ಇರುತ್ತೆ. ಪರಿಸರ ಆಗಿ ಮಕ್ಕಳಾಗಿ ನಾವು ಮುಂದಿನ ಪೀಳಿಗೆಗೆ ಏನು ನಾವು ಕೊಡಬೇಕು, ಮುಂದಿನ ಪೀಳಿಗೆಗೆ ನಾವು ಭವಿಷ್ಯ ಒಳ್ಳೆಯದು ಆಗಬೇಕು, ಅವ್ರ ಆರೋಗ್ಯ ಒಳ್ಳೆಯದಾಗಬೇಕು ಅಂತ ನಾವು ಪರಿಸರ ಚೆನ್ನಾಗಿದೆ. ಜೊತೆನೇ ಕೆಲವು ಸರ್ಕಾರಗಳು ಕೆಲವು ಇನ್ನೊಂದು ಕಡೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೆಳೆಸಬೇಕು
ಕಾರ್ಯ ಬೆಳೆಸಬೇಕು ಅನ್ನೋ ದೃಷ್ಟಿಯಿಂದ ಕಲಿಸ್ತಾರೆ. ಇದ್ರ ಬಗ್ಗೆ ಅರಿವು ನಾವು ಸ್ವಚ್ಛತೆ ಇಟ್ಕೋಬೇಕು, ನಮ್ಮ ನಗರ ಸ್ವಚ್ಛತೆ ಇಟ್ಕೋಬೇಕು, ನಮ್ಮ ಮನೆ ಅಕ್ಕಪಕ್ಕ ಸ್ವಚ್ಛತೆ ಇಟ್ಕೋಬೇಕು, ಎಲ್ಲ ಇಟ್ಕೊಂಡ್ರೆ ಮಾತ್ರ ಸಾಧ್ಯ. ಯಾಕಂದ್ರೆ ನಮ್ಮ ನಗರಸಭೆಯಿಂದ ನಾವು ಇವತ್ತು ಕಸ ಎಲ್ಲೆಲ್ಲಿ ಹಾಕ್ತಾರೆ ಅಲ್ಲಿ ಒಂದು ನಾವು ಪೈಂಟ್ ಮಾಡಿ ಕ್ಯಾಮ್ರಾ ಎಲ್ಲ ಇಡ್ತಾ ಇದ್ದೀವಿ. ಆದರೂ ಜನಗಳು ಕೆಲವು ವಿಚಾರದಲ್ಲಿ ಅದೆಲ್ಲ ಗಣನೆ ತಗೊಳ್ಳೋದೇ ಇಲ್ಲ. ತಿಳ್ಕೊಂಡಿರೋರು ಎಲ್ಲ ತಿಳ್ಕೊಂಡಿರೋರು ತಗೊಂಡೋಗಿ ಎಷ್ಟು ಹೋಗ್ತಾರೆ. ಅವ್ರ ಮನೆ ಬಕೆಟ್ ಕೊಟ್ಟಿರ್ತಾರೆ, ದಿನ ಅವ್ರ ಮನೆ ಬಾಗಿಲು ಆಟೋ ಹೋಗುತ್ತೆ, ಎಲ್ಲ ಹೋಗುತ್ತೆ. ಆದ್ರೂ ಏನು ಮಾಡ್ತಾರೆ ಜನ ಅಲ್ಲಲ್ಲ ಕಸ ಅವ್ರ ಮನೆ ಮುಂದೆ ಇಟ್ಕೊಂಡ್ರೆ ಇನ್ನೊಬ್ರು ಮುಂದೆ ಕಸ. ಇದೆಲ್ಲ ಬೇಡ. ದಯಮಾಡಿ ನಾವೆಲ್ಲ ಸೇರಿ ಸ್ವಚ್ಛತೆ ಮಾಡಬೇಕು ಮಾತ್ರ ಸಾಧ್ಯ. ನಗರಸಭೆ ಒಂದರಿಂದ ಸ್ವಚ್ಛತೆ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾನು ಈ ನಗರದ ಈ ತಾಲೂಕಿನ ಈ ನಗರದ ಜನಕ್ಕೆ ನಾನು ಹೇಳೋ ಬಯಸ್ತೀನಿ, ನಾವು ನೀವೆಲ್ಲ ಸೇರಿ ಪ್ರಕಾರ ಸ್ವಚ್ಛತೆ ಮಾಡೋಣ. ಸ್ವಚ್ಛತೆ ಕಸ ಎಲ್ಲಿ ಬೇಕಾದ್ರೆ ಎಸೆಯೋದು ಬೇಡ. ದಿನ ನಿಮ್ಮ ಮನೆ ಬಾಗಿಲಿಗೆ ನಗರಸಭೆ ವತಿಯಿಂದ ಆಟೋ ಬರ್ತವೆ, ಅದಕ್ಕೆ ಹಾಕಿ. ಯಾಕಂದರೆ ಈ ಪರಿಸರದಿಂದಲೂ ಗಿಡಗಳಿಗೆ